Sky Sunshine School, step towards better future. Admissions are open. Noble Public School, admissions are open. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। ನಮ್ಮ ಸಮಾಜದ ನಮ್ಮ ಸಹೋದರಿಯಾದ ಕುಮಾರಿ ಭಾಗ್ಯಶ್ರೀ ಅವರ ಕೊಲೆಯ ಹಾಗೂ ಅತ್ಯಾಚಾರವೆಸಗಿ ಕೊಲೆ ಮಾಡಿದ ದುಷ್ಕರ್ಮಿಗಳು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ನಮ್ಮ ಸಹೋದರಿಗೆ ಏನು ಭಾಗ್ಯಶ್ರೀಗೆ ಆತ್ಮಕ್ಕೆ ಯಾವಾಗ ಶಾಂತಿ ಸಿಗ್ತದೆ ಅಂತಂದ್ರೆ ಆ ಏನು ದುಷ್ಕರ್ಮಿಗಳ ಹರ ಏನು ಕೊಲೆಗಡಕರ ಹರ ಅವರಿಗೆ ಗಲ್ಲಿ ಶಿಕ್ಷೆ ಆಗಬೇಕು. ಇಲ್ಲ ಅಂತಂದ್ರೆ ಆ ಯಾವ ಜಾಗದ ಅವಳಿಗೆ ಅತ್ಯಾಚಾರವೆಸಗಿ ಅವಳಿಗೆ ಎಲ್ಲೆಲ್ಲಿ ಬಿಸಾಕಿದಾರೆ, ಅಲ್ಲಿ ಊರಿಂದ ಹೊರಗಡೆ ಗುಣ್ತಿರ್ತವಾಡಿ ಊರು ಹೊರಗಡೆ ಏನು ಬಿಸಾಕಿದಾರೆ ಅದೇ ಜಾಗದ ಒಯ್ದು ಕಸಿಂದ ಆ ಕೊಲೆಗಡಕರಿಗೆ ಏನದಂದ್ರೆ ಅಲ್ಲೇ ಒಯ್ದು ಶೂಟ್ ಮಾಡ್ಬೇಕು. ಅವ್ರಿಗೆ ಜಾಗದ ಮ್ಯಾಗ ಅದೇ ಜಾಗದಾಗ ಗುಂಡಿ ಕಸಿಂದ ಅವ್ರಿಗೆ ಕೊಲ್ಬೇಕು ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ದವರು. ಅವಾಗ ನಮ್ಮ ತಂಗಿಗೆ ಏನದ ಅಂದ್ರೆ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಮತ್ತು ಇದು ಆಗಸ್ತನ ನಮ್ಮ ಸಮಾಜದ ನಮ್ಮ ಟೋಕರಿಕೊಳ್ಳಿ ಸಮಾಜದವ್ರು ನಮ್ಮ ಮುಖಂಡರ ನಮ್ಮ ಹಿರಿಯರ ನಾವೆಲ್ಲರೂ ಸೇರಿ ಈ ನಮ್ಮ ತಂಗಿ ಆತ್ಮಕ್ಕೆ ಶಾಂತಿ ಸಿಗಸ್ತನ ನಾವು ಇದು ಹೋರಾಟನ ಮುಂದುವರಿಸ್ತೀವಿ. ಅದೇ ರೀತಿ ನಾವು ನಿನ್ನೇನಂದ್ರೆ ನಮ್ಮ ಹಿರಿಯರೆಲ್ಲ ಇವತ್ತಿನ ದಿವಸ ಒಂದು ಹೋರಾಟನ ಮಾಡಬೇಕು, ಒಂದು ರ್ಯಾಲಿ ಮುಖಾಂತರ ಒಂದು ಸರ್ಕಾರಕ್ಕೆ ಒಂದು ಈ ಸಂದೇಶವನ್ನು ಮುಟ್ಟಿಸ್ಬೇಕಂತಕ್ಕಂಥ ಒಂದು ನಿರ್ಧಾರ ನಿನ್ನೆ ಮಾಡಿದ್ರು. ಆದರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಗೆ 24 ತಾಸು ಟೈಮ್ ಕೊಡ್ರಿ, ನಾವು ಗೊಲ್ಗಡೆಕರಿಗೆ ಏನದಂತಂದ್ರೆ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಅವ್ರು ನಮಗೆ ಭರವಸೆ ಕೊಟ್ಟಿದ್ದಕ್ಕೆ ಇವತ್ತು ನಾವು ಅದು ಮುಂದೂಡಿದ್ದೇವೆ. ನನಗೆ ಬಂದ ಮಾಹಿತಿ ಪ್ರಕಾರ ಆಲ್ರೆಡಿ ಅವರಿಗೆ ಅರೆಸ್ಟ್ ಮಾಡ್ಯಾರಂತ, ಒಬ್ಬರಿಗೆ ಯಾರಿಗೂ ಅರೆಸ್ಟ್ ಮಾಡ್ಯಾರಂತ. ಅವ್ರಿಗೆ ಒಬ್ಬರಿಗೆ ಅರೆಸ್ಟ್ ಮಾಡಿದ್ರೆ ಸಾಕಾಗಲ್ದು, ಅವ್ರಿಗೆ ಹಿಂದೆ ಇನ್ನೂ ಯಾರ್ಯಾರ ಅವ್ರಿಗೆಲ್ಲರಿಗೂ ಅರೆಸ್ಟ್ ಮಾಡಬೇಕು ಆದಷ್ಟು ಬೇಗ. ಅದೇ ರೀತಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಆಮೇಲೆ ನಾವು ಅವರಿಗೆ ಶಿಕ್ಷೆ ಆಗಸ್ತಾನೆ, ಅವ್ರಿಗೆ ಗಲ್ಲು ಶಿಕ್ಷೆ ಆಗಸ್ತಾನೆ ನಮ್ಮ ಪ್ರತಿಭಟನೆ ನಾವು ಮುಂದುವರಿಸ್ತೀವಿ. ಅದೇ ರೀತಿ ನಮ್ಮ ಹಿರಿಯರೆಲ್ಲ ಸೇರಿ ನಾಳೆ ಪ್ರೊಟೆಸ್ಟ್ ಮಾಡ್ಬೇಕಂತ ಹೇಳ್ಕೊಂಡು ಏನು ಡಿಸೈಡ್ ಮಾಡ್ತಾರೆ ಅದ್ರ ಪ್ರಕಾರ ನಮ್ಮ ತಾಲೂಕದಾಗ ಏನದ ಅಂತಂದ್ರೆ ನಾಳೆ ಬೃಹತ್ ಒಂದು ಪ್ರತಿಭಟನೆ ಮಾಡ್ತೇವೆ. ಮುಂದಿನ ದಿನಗಳದಾಗ ಬೀದರ್ ಡಿಸ್ಟಿಕ್ಕಿಗೂ ಪ್ರತಿಭಟನೆ ಮಾಡ್ತೇವೆ. ರಾಜ್ಯಾಂತ ಕೂಡ ನಮ್ಮ ಸಮಾಜ ವತಿಯಿಂದ ನಾವು ಪ್ರತಿಭಟನೆನ ಕೈಗೊಳ್ತೇವೆ. ಧನ್ಯವಾದಗಳು. ಸಮಸ್ತ ಬಸವ ಕಲ್ಯಾಣ ತಾಲೂಕು ಟೋಕರಿಕೋಳಿ ಸಮಾಜದ ಪರವಾಗಿ ಇಂದು ವಾಲ್ಮೀಕಿ ಚೌಕ ತ್ರಿಪುರಾಂತದಲ್ಲಿ ನಿನ್ನೆ ತಾನೇ ಹತ್ಯೆಯಾಗಿರುವ ಭಾಗ್ಯಶ್ರೀ ಅಲಗುಡೆ ಇವಳ ಒಂದು ಹತ್ಯೆಯನ್ನು ಖಂಡಿಸಿ ಬಸವ ಕಲ್ಯಾಣ ಸಮಸ್ತ ಟೋಕರಿಕೋಳಿ ಸಮಾಜದವರನ್ನು ಸಾಂಕೇತಿಕವಾಗಿ ಅವಳ ಆತ್ಮಕ್ಕೆ ಶಾಂತಿಯನ್ನು ಕೋರುವ ಸಲುವಾಗಿ ಇಲ್ಲೆಲ್ಲ ನಾವು ಕ್ಯಾಂಡಲ್ ಮುಖಾಂತರ ಸೇರಿದ್ದು. ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಸುವುದೇನೆಂದರೆ, ಈಗಾಗಲೇ ಹುಬ್ಬಳ್ಳಿಯಲ್ಲಿ ಕೂಡ ಸಮಾಜದ 200 ಸಹೋದರಿ ಹತ್ಯೆಯಾಗಿದ್ದು, ಅದೇ ರೀತಿ ಹಿಂದುಳಿದ ವರ್ಗದ ಈ ಒಂದು ಭಾಗ್ಯಶ್ರೀ ಅಲಗುಡೆ ಇವಳ ಮೇಲೆಯೂ ಕೂಡ ದುಷ್ಕರ್ಮಿಗಳು ಅತ್ಯಾಚಾರವನ್ನು ಎಸಗಿ ಹತ್ಯೆಯನ್ನು ಮಾಡಿರುತ್ತಾರೆ. ಆದ ಕಾರಣ ಸರ್ಕಾರದ ಹಾಗೂ ಕೆಲವೊಂದು ಜನಪ್ರತಿನಿಧಿಗಳ ಮನವಿಯಂತೆ ನಾವು ಪ್ರತಿಭಟನೆಯನ್ನು 1 ದಿವಸಕ್ಕೆ ಸಾಂಕೇತಿಕವಾಗಿ ಹಿಂಪಡೆದಿದ್ದು, ಈಗಾಗಲೇ SP ಸಾಹೇಬರು ಭರವಸೆಯನ್ನು ನೀಡಿರುತ್ತಾರೆ. ದುಷ್ಕರ್ಮಿಗಳನ್ನು ನಾವು ಆದಷ್ಟು ಬೇಗನೆ ಅವರಿಗೆ ಬಂಧಿಸಿ ಶಿಕ್ಷೆಯನ್ನು ಕೊಡುತ್ತೇವೆ ಅಂತ. ಆದರೆ ಸಮಾಜದ ಎಲ್ಲ ಜನರ ಪರವಾಗಿ ಇಡೀ ಬೀದರ್ ಜಿಲ್ಲೆಯ ತಾಲೂಕಾ ಟೋಕರಿಕೋಳಿ ಸಮಾಜದ ಪರವಾಗಿ ನಾನು ಸರ್ಕಾರಕ್ಕೆ ಎಚ್ಚರಿಸಿದ್ದೇನೆಂದರೆ, ಇಂಥ ಘಟನೆಗಳು ಪದೇ ನಡೆಯುತ್ತಿದ್ದು ಹಿಂದುಳಿದ ವರ್ಗಗಳ ಮೇಲೆ ಅನ್ಯಾಯವಾಗುತ್ತಿದೆ. ಆದ ಕಾರಣ ಸರ್ಕಾರವು ಕಾನೂನಿನಲ್ಲಿ ಮಾರ್ಪಾಡುಗಳನ್ನು ಮಾಡಿ ತಿದ್ದುಪಡಿಯನ್ನು ತಂದು ಇಂಥ ದುಷ್ಕರ್ಮಿಗಳನ್ನು ಮುಂದೆ ಯಾರೂ ಕೂಡ ಮಹಿಳೆಯರ ಮೇಲಾಗಲಿ ಅಥವಾ ಮಕ್ಕಳ ಮೇಲಾಗಲಿ ಇಂಥ ಒಂದು ಕುಕರ್ಮಗಳನ್ನು ಮಾಡದಂತೆ ಅವರಿಗೆ ಗಲ್ಲಿಗೇರಿಸಬೇಕು. ಅದೇ ರೀತಿಯಾಗಿ ಆ ಒಂದು ಬಡ ಕುಟುಂಬದಕ್ಕೆ ಸರ್ಕಾರ ವತಿಯಿಂದ ಪರಿಹಾರ ಸಿಗಬೇಕಂತಂದು ನಾನು ಎಲ್ಲ ತಾಲೂಕಾ ಟೋಕರಿಕೋಳಿಯದ ಸಮಾಜದ ಅಧ್ಯಕ್ಷರು ಹಾಗೂ ಸಮಿತಿಯ ಅಧ್ಯಕ್ಷರು ಅದಲ್ಲದೇ ಸಮಸ್ತ ಸಮಾಜದ ಪರವಾಗಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೇನೆ. ಮತ್ತು ನಾಳೆ ಸರ್ಕಾರಕ್ಕೆ ನಾವು ಇಡೀ ತಾಲೂಕಿನ ಹಾಗೂ ಜಿಲ್ಲೆಯಾದ್ಯಂತ ಇರುವಂಥ ನಮ್ಮ ಸಂಘಟನೆಗಳ ಮುಖಾಂತರ ಪ್ರತಿಭಟನೆಯನ್ನು ಮಾಡುತ್ತೇವೆ ಎಂದು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಸ್ತೇನೆ.